ಈ ಮುಷ್ಕರಕ್ಕೆ ಸುಮಾರು ಮೂರನೇ ದಿನ ಇರಬಹುದು. ಮೂರನೇ ದಿನ ಮುನ್ನುಗ್ಗುತ್ತಿರುವ ಪೌರ ಕಾರ್ಮಿಕ ನೌಕರರು ಮತ್ತು ಖಾಸಗಿಯ ನೌಕರರ ಈ ಮುಷ್ಕರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಇಂದು ಜಿಲ್ಲಾ ಅಧ್ಯಕ್ಷರು ನಮ್ಮ ಈ ಪೌರ ಕಾರ್ಮಿಕ ಮತ್ತು ನೌಕರರ ಸಂಘದ ಎಲ್ಲ ಜಿಲ್ಲಾ ಅಧ್ಯಕ್ಷರಾದಂತ ಅಬ್ಬಾಸ್ ಅಲಿ ಕಾಂಡೇಕರ್ ಅವರು ಪಟ್ಟಣಕ್ಕ 23 ವಾರ್ಡಿನ ಎಲ್ಲ ಪೌರ ಕಾರ್ಮಿಕರು ಯಾರಿಗೆ ಬೇಡ ಆಗಿಲ್ಲ. ಯಾವುದೇ ಇದೇ ಅಲ್ಲ, 25 ಅಲ್ಲ, 30 ಅಲ್ಲ, 40 ವರ್ಷದಿಂದಾದ್ರು ನಮ್ಮ ಪೌರ ಕಾರ್ಮಿಕರು ಯಾರಿಗೆ ಬೇಡ ಆಗಿಲ್ಲ. ತಾಯಂದರು ಹಸುಕರಿಗೆ ಎದ್ದು ಮಕ್ಕಳು ಮರಿ ಎಲ್ಲ ಅವ್ರದ್ದು ಸಂಸಾರ ತಿರ್ತದ, ಎಲ್ಲವನ್ನು ಬದಿಗಿಟ್ಟು ಮನೆಯಾಗ ಗಂಡರಿಗೆ ಅಥವಾ ಹುಡುಗರಿಗೆ ಸ್ಕೂಲಿಗೆ ಕಳ್ಸೋದಾಗ್ಲಿ ಇದು ಆಗ್ಲಿ ಎಲ್ಲ ಕೆಲಸಗಳನ್ನ ಮಾಡಿ ಪಾಪ ನಸುಕಿನಾಗ 5 ಗಂಟೆಗೆ ಬಂದಿರ್ತಾರ. ನಾವು ನಸುಕಿನಾಗಲ್ಲ 9 ಗಂಟೆಗೆ 7 ಜನ ಐತಿ ಇಲ್ಲಿ ನೆಗಡ್ಯಾಗ. ಪಾಪ ಅಂತ ತಾಯಂದ್ರಿಗೆ ನಾವು ಬಹಳ ತುಂಬ ಹೃದಯದ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿಮ್ಮದು ನಾವು ಈಗಾಗಲೇ ಸಚಿವರ ಗಮನಕ್ಕೆ ನಾವು ತಂದೇವಿ. ಪುರಸಭೆ ಮುಖ್ಯಾಧಿಕಾರಿಗಳು ಕೂಡ ನಿನ್ನೆ ಹೋಗಿ ನಮ್ಮ ಸಚಿವರ ಗಮನಕ್ಕೆ ತಂದು ಇದನ್ನ ಏನೇ ಮಾಡ್ರಿ ಎಂತೇ ಮಾಡ್ರಿ ಒಟ್ಟ ಇದನ್ನ ಮುಷ್ಕರವನ್ನು ನಿಲ್ಲಿಸುವಂತ ಕೆಲಸ ಮಾಡ್ರಿ. ಯಾಕೆ ಅವರು ಶಾಂತಿಯುತವಾಗಿ ನಮ್ಮ ಒಬ್ಬ ಈಗ 3 ದಿನದಾಗ ಬಾಳ ಪೆಟ್ಟ ಬಸವನ ಬಾಗಿಲು ಒಳಗ ಎಷ್ಟು ಫೋನ್ ದಿನಕ್ಕೊಂದು 40-50 ಫೋನ್ 60 ಫೋನ್ ನನಗ್ ಬರ್ತಾವ, ಚೀಫ್ ಆಫೀಸರ್ಗೆ ಬರ್ತಾವ, ಅಧ್ಯಕ್ಷರಿಗೆ ಬರ್ತಾವ, ಮತ್ ಸದಸ್ಯರಿಗೆ ಅಂತೂ ಕಂಟಿನ್ಯೂ ಇರತ್ತಾವ. ಹಿಂಗಾಗಿ 3 ದಿನದಾಗ ಬಹಳ ಇಡೀ ರಾಜ್ಯ ಸರ್ಕಾರ ತೊಲ್ಲನಾಗಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸರ್ಕಾರ ಕೂಡ್ಲೆ ಇದನ್ನ ಕೈಗೆತ್ಕೋಬೇಕು. ನಾನು ಒಬ್ಬ ಸರ್ಕಾರಿ ಒಂದು ಆಡಳಿತದಲ್ಲಿ ಗೆದ್ದವ ಆದ್ರೂ ಕೂಡ ಇದು ನಿಮ್ಮದು ನ್ಯಾಯಯುತವಾದ ಬೇಡಿಕೆ. ಈ ಬೇಡಿಕೆ ಮೊದಲ ಎಂತಿಂತವ್ರದು ತುತ್ತಿ ಬಟ್ಟೆ ಹೆಚ್ಚು ಮಾಡ್ತೀರಿ, ಎಂತಿಂತವ್ರದು ಏನೇನೋ ಮಾಡ್ತೀರಿ, ಎಂತಿಂತವ್ರಿಗೆ ಏನೇನೋ ಮಾಡ್ತೀರಿ. ಆದ್ರ ಇಂಥ ಪೌರ ಕಾರ್ಮಿಕರು ನಮ್ಮನ್ನ ಸಂರಕ್ಷಣೆ, ನೀವೆಲ್ಲ ರಾಜಕಾರಣಿಗಳು ಸುಖದಿಂದ, ನಾವೆಲ್ಲ ರಾಜಕಾರಣಿಗಳು ಸುಖದಿಂದ ಊಟ ಮಾಡಿ ನೆಮ್ಮದಿಯಿಂದ ಮಕ್ಕೋಬೇಕಾದ್ರೆ ಕಾಣಿಭೂತರು ಯಾರಾದ್ರೆ ಪೌರ ಕಾರ್ಮಿಕರು. ಪೌರ ಕಾರ್ಮಿಕರು ಅಂತ ಗಟ್ಟಾಗೋಸಿ ನೀವು ಒಂದ್ ವೇಳೆ ನೀವು ಇದೇ ಕಂಟಿನ್ಯೂ ಮುಂದುವರಿಸಿದೆ ಕರೆ ಆದ್ರೆ ನಾವ್ ಯಾರು ನೆಮ್ಮದಿಯಿಂದ ಇರ್ಲಕ್ ಸಾಧ್ಯ ಇಲ್ಲ. ಯಾವನೇ ಪ್ರಬಲ ರಾಜಕಾರಣಿ ಇರ್ಲಿ, ಪ್ರಬಲ ಶ್ರೀಮಂತ ಇರ್ಲಿ, ಹಚ್ಚಿ ಮಾಡ್ತೀನಿ ಹಚ್ಚಿ ಮಾಡ್ತೀನಿ ಇವ್ರಿಗೆ ಬರಂತ ಕೆಲಸ ಮತ್ತೆ ಯಾರಿಗೆ ಬರಕ್ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ತಿಳ್ಕೊಂಡ್ರು ಅವ್ರು ಎಷ್ಟು ದಿನ ಕುಂದರ್ಲಿ ಮಾಡ್ಲತ್ತೆ ಸರ್ಕಾರಕ್ಕೆ ನಾ ಮನವೊಲಿಸ್ತೀನಿ. ಈ ಮೂಲಕ ನಾನು ಒಬ್ಬ ಸರ್ಕಾರದ ಒಂದು ಪ್ರತಿನಿಧಿ, ಪುರಸಭೆ ಪ್ರತಿನಿಧಿ ಇದ್ರು ಕೂಡ ಆದ್ರೂ ಇವರ ನ್ಯಾಯಯುತವಾದ ಬೇಡಿಕೆ ಬಹಳ ವರ್ಷಗಳಿಂದ ಹಿಂದೆ ಆಗಬೇಕಾದ ಕೆಲಸಗಳನ್ನು ಕೂಡ ಮಾಡದೇ ಇದ್ದ ಕಾರಣಕ್ಕ ಇವತ್ತಿನ ಮಟ್ಟಿಗೆ ರಾಜ್ಯಾಧ್ಯಕ್ಷರು, ಸಂಬಂಧಪಟ್ಟ ಜಿಲ್ಲಾಧ್ಯಕ್ಷರು ಗಣನೆಗೆ ತೆಗೆದುಕೊಂಡು ಕರೆಯನ್ನು ಅನಿವಾರ್ಯವಾಗಿ ಕರೆಯನ್ನು ಕೊಟ್ಟರು. ಅವರು ಎಂದೂ ಮುಷ್ಕರವನ್ನು ಮಾಡಿಲ್ಲ, ಎಂದೂ ಹೆಚ್ಚಿಗೆ ಧರಣಿ ಮಾಡಿಲ್ಲ, ಬಹಳ ಅವರು ಒಂದು ಮನವಿ ಸಲ್ಲಿಸ್ಯಾರ ಅಷ್ಟೇ ಹೊರತಾಗಿ ಇದೇ ಪ್ರಪ್ರಥಮರಿಗೆ ನೀವು ಕೈಗೆ ತಗೊಂಡಿರಲ್ಲ. ಅದು ನ್ಯಾಯಯುತವಾದ ಬೇಡಿಕೆ ಇರುವುದರಿಂದ ನಮ್ಮ ಪುರಸಭೆ ಸಿಬ್ಬಂದಿಯವರು ಕೂಡ ನಿಮ್ಮ ಜೊತೆಗೆ, ಎಲ್ಲ ನಮ್ಮ ಪುರಸಭೆ ಸಿಬ್ಬಂದಿಯವರು ಕೂಡ ನಿಮ್ಮ ಜೊತೆ ಬೆಂಬಲವಾಗಿ ನಿಂತಾರ. ಅವರು ಕೂಡ ನಿಮ್ಮ ಯಾರು ನಾವು ಮಾಡುದಿಲ್ರಿ, ಸಹಿಕೆ ಮಾಡುದಿಲ್ರಿ, ನಾವು ಕೆಲಸ ಸಹಿಕೆ ಮಾಡಲ್ಲ, ಯಾರು ಪ್ರತಿಯೊಬ್ರು ಕೂಡ ಬಹಳ ಕಟ್ಟುನಿಟ್ಟಿಟ್ಟಿರಲ್ಲ. ಈ 3 ದಿನದ ಒಳಗ ಇಡೀ ಬಸವನಬಾಗೇಡಿ ಪಟ್ಟಣ ಅಲ್ಲ, ಇಡೀ ರಾಜ್ಯಾದ್ಯಂತ ಬಹಳ ಇದಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ನಿಟ್ಟಿನಲ್ಲಿ ನೀವು ಅದಿರಿ. ಸಾರ್ವಜನಿಕರು ಕೂಡಲೇ ಸ್ಪಂದಿಸಬೇಕು. ನೀವು ಸ್ಪಂದನೆ ಮಾಡೋದು ಇದೇನು ದೊಡ್ಡ ಸಮಸ್ಯೆ ಅಲ್ಲ. ದೊಡ್ಡದೇನಪ್ಪಾ ಏನು ಒಂದು ಇದು ಮಾಡ್ಬೇಕು, ಕ್ಯಾಬಿನೆಟ್ ಮಾಡ್ಬೇಕು, ಅದೊಂದು ದೊಡ್ಡ ಇದು ಮಾಡ್ಬೇಕು ಅಂತಲ್ಲ. ನಿಮ್ಮಂತವ್ರು ಕೊಡುಗಡವರು ಪಾಪ ನೀವು ಮಾಡೋ ಕೆಲಸ ಅವರು ನಮ್ಮಂತ ಯಾರು ಮಾಡಕ್ ಸಾಧ್ಯ